ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ಇಲ್ಲಿ ಬಂದಿರೋಂಥ ಎಲ್ರಿಗೂ ನನ್ನ ನಮಸ್ಕಾರ. ಚಿರಕಲ್ ತಾಂಪೂರ ಟೀ, ಚಿರಕಲ್ನ ರಾಣಿ ಅಂತ ಹೇಳ್ಬೋದು. ಈ ಪಾತ್ರ ನಾನು ಏನು ನಿರ್ವಹಣೆ ಮಾಡ್ತಾ ಇದ್ದೀನಿ. ನನಗೆ ಕಾಲ್ ಬಂದಿರೋದು ಆಲ್ಮೋಸ್ಟ್ ಕೊನೆ ಹಂತದಲ್ಲಿ ಸಂತೋಷ್ ಅವರಿಂದ. ಸೊ ಸಂತೋಷ್ ಅವ್ರು ಕಾಲ್ ಮಾಡ್ತಾರೆ, ಶೆಟ್ರೆ ಹೇಗಿದ್ದೀರಾ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಬಹಳ ಪ್ರಾಮುಖ್ಯತೆ ಇರೋವಂಥ ಪಾತ್ರ ಇದೆ, ಮಾಡ್ತೀರಾ, ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸಂತೋಷ್ ಅವ್ರನ್ನ ನಾನು ಆ್ಯಂಕರ್ ಆಗಿ ನೋಡಿದ್ದೀನಿ, ಆ್ಯಕ್ಟರ್ ಆಗಿ ನೋಡಿದ್ದೀನಿ, ಒಂದು ಡೈರೆಕ್ಟರ್ ಆಗಿ ಅವರು ಸ್ಟೋರಿ ನರೇಟ್ ಮಾಡಿದ ರೀತಿ ಆಗಿರ್ಬೋದು, ಆ ಕ್ಯಾರೆಕ್ಟರ್ ಜರ್ನಿ ಏನಿದೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ ರೀತಿ ಆಗಿರ್ಬೋದು, ಬಹಳ ಬಹಳ ಖುಷಿ ಆಯಿತು ನನಗೆ. ಸೊ ಪಟ್ಟಂತ ಓಕೆ, ಯಾಕೆ ಅಂದರೆ ಒಂದು ರಾಣಿ ಕ್ಯಾರೆಕ್ಟರ್ ಏನಿದೆ ಅದು ಆ ಕ್ಯಾರೆಕ್ಟರ್ನ ಎಕ್ಸ್ಪ್ಲೇನ್ ಮಾಡಿದ ರೀತಿಯೇ ತುಂಬ ಖುಷಿ ಆಯಿತು ನನಗೆ. ಸೊ ನೀವೆಲ್ಲರೂ ಟೀಸರ್ ನೋಡಿದ್ದೀರಾ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಇಡೀ ತಂಡದ ಮೇಲೆ ಇರಬೇಕು ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. I'm actually blessed, because I have my father here and I have my son here. They both with me on stage. I actually play the role of Mahadevan, which is a very important character. I mean, the first time actually when Santosh, we had a talk about this, I found it very challenging, and then we had our differences, we fought a lot, but the end of the day, I think what has come out is beautiful. Whatever has come out really looks great, and I really thank you, Santosh. And I think the entire crew, I mean, we've gone through so many difficult things. The people who were in the shoot would know, like, we've shot in so many very difficult circumstances, and we actually came out, and then I think that's the best part. And I'm really looking forward to the release of it, and let's do it again. We'll do it again. Thank you. ನಾನು ಇನ್ನೂ ಒಂದು ಸ್ವಲ್ಪ ಶಾಕಲ್ಲಿದ್ದೀನಿ ನೋಡ್ಬಿಟ್ಟು. ಇಟ್ಸ್ ಫ್ಯಾಂಟಾಸ್ಟಿಕ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕದ್ರಿ ಸರ್, ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಾಡಿರೋ ಕೆಲಸನೇ ಹೇಳುತ್ತೆ ಯಾವಾಗ್ಲೂ. ಸಂತೋಷು ಇವಾಗ ಇದನ್ನು ತುಂಬ ಚೆನ್ನಾಗಿ ಮಾಡ್ದ ಅಂತ ನಾವು ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಂದೇನೋ ಮಾಡ್ತಾನೆ, ಬಟ್ ಅದನ್ನು ಚೆನ್ನಾಗಿ ಮಾಡ್ತಾನೆ, ಅಚ್ಚುಕಟ್ಟಾಗಿ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ನಮ್ಮ ಜರ್ನಿ ಇದೆ, ಸಾಕಷ್ಟು ಕೆಲಸಗಳು ಮಾಡಿದ್ದಾನೆ, ಬಟ್ ಅವನು ಪ್ರತಿ ಕೆಲಸನೂ ಕಣ್ಣಿಗೊತ್ಕೊಂಡು ದೇವ್ರ ಥರ ಮಾಡ್ತಾನೆ. ಸೊ ದ್ಯಾಟ್ ಐ ಥಿಂಕ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂತ್ಸ್ ಹಿ ಹ್ಯಾಸ್. ಆ್ಯಂಡ್ ಅದೇ ಇವತ್ತು ನಮಗೆ ಟ್ರೈಲರಲ್ಲೂ ಕಾಣಿಸ್ತಾ ಇದೆ. ಇನ್ನೊಂದು ಶಾಕ್ ಕೊಟ್ಟ, ಈ ಟ್ರೈಲರ್ ನೀನು ಮಾಡ್ತಿರೋದು ಸೆಕೆಂಡ್ ಪಾರ್ಟ್, ಇದು ಫಸ್ಟ್ ಪಾರ್ಟ್ ನನಗೆ ಶೂಟ್ ಮಾಡಿರೋದು ಅಂತ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಲುಕ್ಸ್ ವೆರಿ ಇಂಟ್ರೆಸ್ಟಿಂಗ್ ಡಾರ್ಲಿಂಗ್, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಸುಮ್ಮನೆ ನೀನು ಇದೆಯಾ ನಿಂಗೆ ಹೊಗಳ್ಬೇಕು ಅಂತಲ್ಲ, ಆ್ಯಕ್ಚುಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆ್ಯಂಡ್ ಆಲ್ ಆಫ್ ಯು ಲುಕ್ ಗಾರ್ಜಿಯಸ್. ತುಂಬ ಒಳ್ಳೆ ಸ್ಟ್ರಾಂಗ್ ಟೀಮ್ ಸಿಕ್ಕಿದೆ ಇವನಿಗೆ. ಯಾವುದೇ ಒಬ್ಬ ನಿರ್ದೇಶಕನಿಗೆ ಒಂದು ಒಳ್ಳೆ ಸಿನಿಮಾ ಆಚೆ ಬರಬೇಕಂದ್ರೆ ಸುತ್ತಲೂ ಇರೋ ತಂಡ ಸ್ಟ್ರಾಂಗ್ ಆಗಿರಬೇಕು, ಅವರು ಅಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅಷ್ಟೂ ನನಗೆ ಈ ಸಿನಿಮಾಲಿ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಜನನೂ ಟೀಸರ್ ನೋಡಿದ್ಮೇಲೆ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ಜಾಸ್ತಿ ಏನೇ ಮಾತಾಡೋಕ್ಕೂ ನಾನು ಹೋಗಲ್ಲ. ಸ್ವಲ್ಪ ಸಂತೋಷ್ ಬಗ್ಗೆ ಹೇಳ್ತೀನಿ. ಸಂತೋಷ್ 100% ಯಾವುದೇ ವರ್ಕನ್ನು ಮಾಡಿದರೆ ಈ ಥರ ಒಂದು ಮೂವಿ ಮಾಡ್ಬೋದು ಅನ್ನೋದಕ್ಕೆ ಈಸ್ ಅ ಮೇನ್ ರೀಸನ್. ಎಷ್ಟೋ ಸಾರಿ ಸಂತೋಷ್ ಜೊತೆ ಜಗಳನೂ ಕೂಡ ಆಗಿದೆ, ಅಣ್ಣ ನೀವು ಸ್ವಲ್ಪ ಟೈಮ್ ಕೊಡಲ್ಲ ನಮಗೆ ಅಂತ. ಆದರೂ ಕೂಡ ಹೇಳ್ತಾನೆ ವಂಡರ್ಫುಲ್ ಜಾಬ್. ಮತ್ತು ಒಂದು ಕೆಲಸ ತಗೊಂಡ್ರೆ 100% he'll give. ಐ ಬಿಲೀವ್ ಸ್ಟ್ರಾಂಗ್ಲಿ ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಕೂಡ 100% ಕೊಟ್ಟರೆ ವಿಲ್ ಡೂ ದ ಬೆಸ್ಟ್ ಅಂದ್ಬಿಟ್ಟು. ಹಾಗಾಗಿ ಸಂತೋಷ, ಹಿ ಹ್ಯಾಸ್ ಡನ್ ಎ ವಂಡರ್ಫುಲ್ ಜಾಬ್. ಗಾಡ್ ಬ್ಲೆಸ್ ಹಿಮ್. ಐ ಲವ್ ಹಿಮ್. ಐ ಲವ್ ಯು ಆಲ್. ಥ್ಯಾಂಕ್ ಯು.